ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರಸಮ್. ಈಸಿಯಾಗಿ ರಸಮ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವು ಬೇಳೆನ ತೊಳೆದಿಟ್ಕೊಂಡಿದ್ರಿ, ಕುಕ್ಕರ್ಗೆ ಹಾಕ್ಕೊಂಡಿದ್ದೀವಿ. 2 ಟೊಮೊಟೊ ಹಾಕ್ಕೊಂಡು, ಬೇಳೆ ಟೊಮೆಟೊ ಮುಳುಗೋಷ್ಟು ನೀರು ಹಾಕ್ಕೊಂಡು, ಇವಾಗ ಅರಿಶಿನ ಪುಡಿ, ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ 4-5 ವಿಸಿಲ್ ಕೂಗಿಸ್ಕೊತೀವಿ. ಕೂಗಿದ್ದಾದಮೇಲೆ ನಾವು ಒಗ್ಗರಣೆಗೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಹಾಕಿ ತರಿಯಾಗಿ ಕುಟ್ಕೊತೀವಿ. ನಿಮ್ಗೇನಾದ್ರು ನುಣ್ಣಗೆ ಬೇಕು ಅಂದರೆ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಬೋದು. ಈ ಥರ ತರಿಯಾಗಿ ಕುಟ್ಕೊಂಡಿದ್ದೀವಿ ನಾವು. ಬೇಳೆ ಬೆಂದಿತ್ತಲ್ಲ, ಅದು ಸ್ವಲ್ಪ ಆರಲಿ ಅಂದ್ಬಿಟ್ಟು ಬಿಟ್ಟಿದ್ವಿ. ಅದು ಇವಾಗ ಸ್ಮ್ಯಾಶ್ ಮಾಡ್ಕೊತೀವಿ ನಾವು ತರಿಯಾಗಿರಲಿ ಅಂತ. ನಿಮ್ಗೇನಾದರೂ ನುಣ್ಣಗೆ ಬೇಕು ಅಂದರೆ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಬೋದು. ನಾವು ತರಿಯಾಗಿರಲಿ ಅಂತ ಸ್ಮ್ಯಾಶ್ ಮಾಡ್ಕೊಂಡ್ವಿ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ. ಬಾಣಲಿಗೆ 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಮತ್ತು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ ಒಗ್ಗರಣೆಗೆ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿದ್ದಂಥ ಬೇಳೆ ಟೊಮೊಟೊನ ಹಾಕ್ಕೊತಾ ಇದ್ದೀವಿ. ಅದು ಹಾಕ್ಕೊಂಡ್ಮೇಲೆ ನೀರು ನಮಗೆ ಎಷ್ಟು ಬೇಕೋ, ತೆಳ್ಳಗೆ ಎಷ್ಟು ಬೇಕೋ ರಸಮ್ಗೆ ಅಷ್ಟು ಹಾಕ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀವಿ. ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.